ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. JDS ನೋಟಿಫಿಕೇಷನ್ಗೋಸ್ಕರ ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲನೂ ಕೂಡ ಈ ಒಂದು ವಿಡಿಯೋ. ಸೊ JDSದು ಯಾವುದೇ ವಿಡಿಯೋ ಹಾಕಲಿ ಬರ್ತಾ ಇರೋಂಥ ಕಮೆಂಟು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗಿಂದ ನೋಟಿಫಿಕೇಷನ್ ಆಗುತ್ತೆ, ಇದೇ ಕಮೆಂಟ್ಸು ಬರ್ತಾ ಇದೆ. ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ. ಸೊ ನೀವು ಲಾಸ್ಟ್ ನೋಟಿಫಿಕೇಷನ್ ಎಲ್ಲನೂ ಕೂಡ ನೋಡ್ಕೊಂಡು ಬರ್ಬೋದು. ಮೊದಲನೇದಾಗಿ ವೇಕೆನ್ಸಿ ಕ್ಯಾಪ್ಚರಿಂಗ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರುವಂಥದ್ದೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂಥದ್ದು. ಸೊ ಈಗ ನಾನು ನೋಟಿಫಿಕೇಷನ್ ಏನು ಶೇರ್ ಮಾಡಿದ್ದೆ ಲಾಸ್ಟ್ ವೀಡಿಯೋಸಲ್ಲಿ, ಆ ಒಂದು ನೋಟಿಫಿಕೇಷನಲ್ಲಿ 3ನೇ ತಾರೀಕಿಂದ 5ನೇ ತಾರೀಕುವರೆಗೂ, ಆಗಸ್ಟ್ 3ರಿಂದ 5ನೇ ತಾರೀಕುವರೆಗೂ ವೇಕೆನ್ಸೀಸ್ ಕ್ಯಾಪ್ಚರ್ಡ್ ಏನಾಗಿರುತ್ತೆ ಅದನ್ನು ವೆರಿಫಿಕೇಷನ್ ಮಾಡ್ಕೊತಾರೆ. ಸೊ 5ನೇ ತಾರೀಕಿಗೆ ಲಾಸ್ಟ್ ಆಗೋಗಿದೆ ವೇಕೆನ್ಸಿ ಕ್ಯಾಪ್ಚರಿಂಗ್. ಓಕೆನಾ. ನೆಕ್ಸ್ಟ್ ಪ್ರೊಸೀಜರ್ ಇರೋವಂಥದ್ದೇ ರಿಜಿಸ್ಟ್ರೇಷನು. ಸೊ ಈ ಯಾವಾಗ ಬೇಕಿದ್ರೂ ಕೂಡ ಸ್ಟಾರ್ಟ್ ಆಗ್ಬೋದು. ಇವತ್ತೇ ಈಗಲೇ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ಇವತ್ತೇ ಸ್ಟಾರ್ಟ್ ಆಗ್ಬೋದು, ಇನ್ನು 1 ಅವರ್ ಬಿಟ್ಟು ನೋಟಿಫಿಕೇಷನ್ ಆಗಿಬಿಡ್ಬೋದು. ಸೊ ಆ ಥರ ಸಿಚುವೇಶನ್ ಇರೋವಂಥದ್ದು. ಆಲ್ಮೋಸ್ಟ್ ಪ್ರತಿಯೊಂದು ಸ್ಕೆಡ್ಯೂಲಲ್ಲೂ ಕೂಡ, ಪ್ರತಿಯೊಂದು ನೋಟಿಫಿಕೇಷನಲ್ಲೂ ಕೂಡ ಒಂದೇ ಸರ್ತಿ ಸ್ಕೆಡ್ಯೂಲ್ ಮಾಡಿರ್ತಾಯಿದ್ರು. ವೇಕೆನ್ಸಿ ಕ್ಯಾಪ್ಚರಿಂಗ್ ಯಾವಾಗ ಆಗುತ್ತೆ, ಹಾಗೆ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಡೇಟ್ ಯಾವಾಗ ಎಂಡ್ ಆಗುತ್ತೆ, ಪ್ರತಿಯೊಂದು ಎಡಿಟಿಂಗ್ ಡೇಟು ಪ್ರತಿಯೊಂದು ಕೂಡ ಇರ್ತಿತ್ತು. ಈ ಸರ್ತಿನೇ ಫಸ್ಟ್ ಟೈಮ್ ಈ ರೀತಿ ಮಾಡಿರೋ ಅಂಥದ್ದು. ವೇಕೆನ್ಸಿ ಕ್ಯಾಪ್ಚರಿಂಗ್ ಆದಮೇಲೆ ರಿಜಿಸ್ಟ್ರೇಷನ್ ಡೇಟು ಇವತ್ತೇ ಅಂತ ಹೇಳಿಬಿಟ್ಟು ಕೊಟ್ಟಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ನೆಕ್ಸ್ಟು ನೋಟಿಫಿಕೇಷನ್ ಬಂತು ಅಂತಂದರೆ, ಅಫಿಷಿಯಲ್ ಅಪ್ಡೇಟ್ ಬಂತು ಅಂತಂದರೆ ಅದು ಖಂಡಿತವಾಗ್ಲೂ ರಿಜಿಸ್ಟ್ರೇಷನ್ ಬಗ್ಗೆನೇ ಆಗಿರುತ್ತೆ. ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಇದಾನೇ ಇರುತ್ತೆ. ಓಕೆನಾ. ನಿಮಗೆ ಹಾಗಂತ ತುಂಬ ಡಿಲೇ ಆಗಿಬಿಡುತ್ತಾ, ನೋಟಿಫಿಕೇಷನ್ ಇನ್ನೂ ಬಂದಿಲ್ಲ ಅಂತಂದರೆ ಖಂಡಿತ ಇಲ್ಲ. ಯಾರು ಕೂಡ ಚಿಂತೆ ಮಾಡೋದು ಬೇಡ. ಈ ಮಂತಲ್ಲೇ, ಈ ವೀಕಲ್ಲೇ ಆಗ್ಬೋದು, ಹೇಳೋದಕ್ಕಾಗಲ್ಲ. ಈ ಮಂತಲ್ಲಂತೂ ಖಂಡಿತ ಒಂದು ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ನೋಟಿಫಿಕೇಷನ್ದು. ಸೊ ನಾನು ಹೇಳಿರೋಂಥ ಡಾಕ್ಯುಮೆಂಟ್ಸ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ರೆಡಿ ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡಿರಿ. ಓಕೆನಾ. ಸೊ EWS ಇರೋವಂಥವ್ರು EWS ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಇಟ್ಕೊಂಡಿರಿ. ಯಾವ್ಯಾವ ಕ್ಯಾಸ್ಟ್ ಇದೆ ಆ ಎಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳು ಕೂಡ ಇಟ್ಕೊಂಡಿರಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. UR ಇರೋವಂಥವ್ರು EWS ಇದ್ದರೆ EWS ಸರ್ಟಿಫಿಕೇಟ್, PWD ಇದ್ದರೆ PWD ಸರ್ಟಿಫಿಕೇಟ್ ಎಲ್ಲನೂ ಕೂಡ ರೆಡಿ ಇಟ್ಕೊಂಡಿರಿ. ಮೇನ್ಲಿ 10th ಮಾರ್ಕ್ಸ್ ಕಾರ್ಡು ರೆಡಿ ಇಟ್ಕೊಂಡಿರಿ. ಇನ್ನು ವೇಕೆನ್ಸಿಗೆ ಬಂದ್ವಿ ಅಂತ ಅಂದರೆ ಎಷ್ಟು ವೇಕೆನ್ಸೀಸ್ ರಿಲೀಸ್ ಆಗ್ಬೋದು ಅಂತ ಅಂದರೆ, ನನಗನ್ಸಿದ ಪ್ರಕಾರ ಲಾಸ್ಟ್ ಟೈಮು 28,000 ಸಮಥಿಂಗ್ 740 ವೇಕೆನ್ಸೀಸ್ ರಿಲೀಸ್ ಆಗಿತ್ತು ಜಾನ್ವರಿ ಸ್ಕೆಡ್ಯೂಲಲ್ಲಿ. ಸೊ ಈಗ ಅದಕ್ಕಿಂತ ಕಡಿಮೆ ಆಗಬಹುದು. ಯಾಕೆ ಅಂತಂದರೆ ಈಗ ಇರೋವಂಥ ವೇಕೆನ್ಸೀಸು ಏನಿರುತ್ತೆ ಅದೆಲ್ಲ ಫಿಲ್ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ವೇಕೆನ್ಸೀಸ್ ಮಾತ್ರ ಉಳ್ಕೊಂಡಿರುತ್ತೆ. ಈಗ ಪ್ರಮೋಷನ್ ತೊಗೊಂಡಿರೋ ಅಂಥದ್ದು ಅದಷ್ಟು ವೇಕೆನ್ಸೀಸ್ ಇರುತ್ತೆ. ಅರೌಂಡ್ 20,000 ಅಷ್ಟು ವೇಕೆನ್ಸೀಸ್ ನಿಮಗೆ ಸಿಗ್ಬೋದು. ಸೊ ಕರ್ನಾಟಕಕ್ಕೆ ಸಪ್ರೇಟ್ ಇರುತ್ತೆ. ಒಂದು 2,000 to 3,000 ಅಷ್ಟು ವೇಕೆನ್ಸೀಸ್ ಇರೋವಂತಹ ಚಾನ್ಸಸ್ ಇದೆ. ಅದ್ರ ಬಗ್ಗೆ ಅವರು ನೋಟಿಫಿಕೇಷನ್ ಬಿಟ್ಟಾಗಲೇ ನಮಗೆ ಕ್ಲಾರಿಫಿಕೇಷನ್ ಸಿಗುವಂಥದ್ದು, ಎಷ್ಟು ವೇಕೆನ್ಸೀಸ್ ಇರುತ್ತೆ ಏನು ಅಂತ. ಯಾರು ಎಷ್ಟೇ ಹೇಳಿದ್ರೂ ಕೂಡ ಯಾರಿಗೂ ಕೂಡ ಕರೆಕ್ಟಾಗಿ ಗೊತ್ತಿರೋದಿಲ್ಲ ಇಷ್ಟೇ ವೇಕೆನ್ಸೀಸ್ ಅಂತ. ಯಾಕೆ ಅಂತಂದರೆ ಅದು GDS ಡಿಪಾರ್ಟ್ಮೆಂಟ್ ಅವರಿಗೆ ಮಾತ್ರ ಗೊತ್ತು. ಅಂದರೆ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋರಿಗೆ, ಅಂದರೆ ಆ ವೇಕೆನ್ಸೀಸ್ ಕ್ಯಾಪ್ಚರಿಂಗ್ ಮಾಡಿರ್ತಾರಲ್ಲ ಅವರಿಗಷ್ಟೇ ಗೊತ್ತಾಗಿರೋ ಅಂಥದ್ದು. ಹಾಗಾಗಿ ಎಕ್ಸಾಕ್ಟಾಗಿ ಇಷ್ಟೇ ವೇಕೆನ್ಸೀಸ್ ಇದೆ ಅಂತ ಯಾರೇ ಹೇಳಿದ್ರೂ ಕೂಡ ಅದು ನಂಬೋಕ್ಕಾಗಲ್ಲ. ಏನು ಅಂದಾಜು ಮೇಲೆ ಹೇಳ್ಬಹುದು 20,000 ಅರೌಂಡ್ ಅಂತೂ ಖಂಡಿತವಾಗ್ಲೂ ವೇಕೆನ್ಸೀಸ್ ಇರುತ್ತೆ. ಸೊ ವೇಕೆನ್ಸೀಸ್ ಬಗ್ಗೆ ಮುಗೀತು. ಇನ್ನು ಕಟ್ ಆಫು ಎಷ್ಟು ಪರ್ಸೆಂಟೇಜ್ ಇರಬೇಕು ಏನು ಅಂತ ಅಂದರೆ, ಕಟ್ ಆಫ್ ಬಂದು ಆಲ್ಮೋಸ್ಟ್ 90+ ಇರಬೇಕು ಸೆಲೆಕ್ಟ್ ಆಗೋದಕ್ಕೆ. ಲಕ್ ಮೇಲೆ ಕೆಲವೊಂದಷ್ಟು ಜನ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ ಸೆಲೆಕ್ಟ್ ಆಗ್ತಾರೆ. ಅದು ಯಾವ ರೀತಿ ಸೆಲೆಕ್ಟ್ ಆಗುತ್ತೆ ಆ ಒಂದು ಪರ್ಸೆಂಟೇಜ್ ನೀವು ನೋಡ್ಬೋದು. ಕೆಲವೊಂದು ಪೋಸ್ಟ್ಗಳಲ್ಲಿ 60, 70, 80 ಅದು ಕೂಡ ಸೆಲೆಕ್ಟ್ ಆಗಿದೆ ಒಂದೊಂದು ಪ್ಲೇಸಸಲ್ಲಿ.
ಅದು ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಆಗುತ್ತೆ, ಅವರು ಯಾವ ಥರ ಸೆಲೆಕ್ಟ್ ಆಗ್ತಾರೆ. ಯಾಕೆಂದರೆ 99% ಇರೋವಂಥವ್ರು ಕೂಡ ಸೆಲೆಕ್ಟ್ ಆಗದೆ ಹಾಗೇ ಇರ್ತಾರೆ, ಬಟ್ 89 ಇರೋವಂಥವ್ರು ಸೆಲೆಕ್ಟ್ ಆಗಿರ್ತಾರೆ. ಅದು ಯಾವ ಥರ ಆಗುತ್ತೆ ಅನ್ನೋದನ್ನ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಅದರಲ್ಲಿ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಯಾವ ರೀತಿಯಾಗಿ ಆ ಒಂದು ಸೆಲೆಕ್ಷನ್ ಆಗುತ್ತೆ, ಏನಾದರೂ ಗೋಲ್ಮಾಲ್ ಆಗುತ್ತಾ, ಈ ಥರ ಎಲ್ಲ ಡೌಟ್ಸ್ ಬರುತ್ತೆ. ಸೊ ಇವ್ರು ಮಾತ್ರ ಸೆಲೆಕ್ಟ್ ಆಗಿಲ್ಲ, ನಾನು ಸೆಲೆಕ್ಟ್ ಆಗಿಲ್ಲ, ನಂದು ಪರ್ಸಂಟೇಜ್ 95 ಇದೆ, 96 ಇದೆ, ಬಟ್ ಇಲ್ಲೊಂದು 60 ಇರೋದು ಸೆಲೆಕ್ಟ್ ಆಗಿದೆ, 80 ಇರೋದು ಸೆಲೆಕ್ಟ್ ಆಗಿದೆ ಅನ್ನೋ ಒಂದು ಕನ್ಫ್ಯೂಷನ್ ಇರೋ ಅಂಥವರಿಗೆ ನಾನು ಕ್ಲಾರಿಫಿಕೇಷನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ವಿಡಿಯೋ ಮಾಡ್ತೀನಿ. ರಿಜಿಸ್ಟ್ರೇಷನ್ ಡೇಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಹೇಳಿಬಿಟ್ಟು, ಹಾಗೆಯೇ ಅಪ್ಲಿಕೇಶನ್ ಯಾವ ಥರ ಹಾಕೋದು, ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಫೋಟೋ ಯಾವ ರೀತಿ ಅಪ್ಲೋಡ್ ಮಾಡೋದು, ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡೋದು ಎಲ್ಲನೂ ಕೂಡ ನಾನು ತೋರಿಸ್ಕೊಡ್ತೀನಿ ಒಂದು ಸರಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿಬಿಡಲಿ. ಸೊ ನೀವು ಇದೇ ಥರ ಕಂಟಿನ್ಯೂಯಸ್ ಅಪ್ಡೇಟ್ ಬೇಕು GDS ಬಗ್ಗೆ. 10th ಪಾಸ್ಔಟ್ ಜಾಬ್ ಇದು, ನೋ ಎಕ್ಸಾಮ್ ಜಾಬ್, ಎಕ್ಸಾಮ್ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಬರೆಯೋ ಹಾಗೇ ಇಲ್ಲ. ಈಗ ಪ್ರತಿಯೊಂದು ಜಾಬಿಗೂ ಕೂಡ ಎಕ್ಸಾಮ್ ಕೇಳ್ತಾ ಇದ್ದಾರೆ, ಬಟ್ ಇದು ಡೈರೆಕ್ಟ್ ಸೆಲೆಕ್ಷನ್ನು, ನಿಮ್ಮ ಪರ್ಸಂಟೇಜ್ ಮೇಲೆ, ಮೆರಿಟ್ ಲಿಸ್ಟ್ ಮೇಲೆ ಸೆಲೆಕ್ಷನ್ ಆಗುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಸೊ ಒಂದೇ ಸರಿ ನೀಟಾಗಿ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಯಾವ ರೀತಿಯಾಗಿ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಸಲ್ಲಿ. ನಿಮಗೆ ನಾನು ಮಾಡುವಂತಹ ಅಷ್ಟು ವೀಡಿಯೋಸ್ ಬರಬೇಕು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ನಿಮ್ಗೆ ಅನಿಸುತ್ತೆ ಆ ಒಂದು ವೀಡಿಯೋಸ್ ಬಗ್ಗೆ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು.